ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನೀವು ತುಂಬ ಜನ ಬಂದ್ಬಿಟ್ಟು ಪದೇ ಪದೇ ಕಮೆಂಟ್ ಮಾಡಿ ಅದಕ್ಕೆ ಕೇಳ್ತಾ ಇದ್ರಿ, ನಾಳೆ ನಮ್ಮ ರಿಸಲ್ಟ್ ಬರ್ತದೆ ಅಂತ ನಿಜಾನ ಅಂತ ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಲೇಬೇಕು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ ಎಜುಕೇಷನ್ ಬಿಡಬೇಕಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಫಸ್ಟ್ PUC ಹೋದ್ಮೇಲೆ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಇವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಏಪ್ರಿಲ್ 15ರಿಂದ ಸ್ಟಾರ್ಟ್ ಆಗಿತ್ತು, ಮತ್ತು ಇವ್ಯಾಲ್ಯೂಯೇಷನ್ ಏಪ್ರಿಲ್ 25ಕ್ಕೆ ಕಂಪ್ಲೀಟಾಗಿ ಮುಗಿದಿದೆ. ಈಗ ಬಂದ್ಬಿಟ್ಟು ನಿಮ್ಮ ಕ್ರಾಸ್ ವೆರಿಫಿಕೇಷನ್ ಮಾತ್ರ ಬಾಕಿ ಉಳಿದಿದೆ. ಅಂದರೆ ನಿಮ್ಮ ರಿಸಲ್ಟ್ ಮಾರ್ಕ್ಸ್ನ ಕರೆಕ್ಟ್ ಇಲ್ಲ ಅಂತ ಚೆಕ್ ಮಾಡೋದು ಮಾತ್ರ ಬಾಕಿ ಉಳಿದಿದೆ. ಸೊ ಇದ್ರ ಬಂದ್ಬಿಟ್ಟು 2 ಅಥವಾ 3 ಅಂತ ಹೇಳ್ಕೊಳ್ತದೆ. ಸೊ ಇದು ಕೂಡ ಬೇಗ ಆದರೆ ಸ್ಟಾರ್ಟ್ ಮಾಡಿದ್ದಾರೆ, ಈಗಲೇ ಸ್ಟಾರ್ಟ್ ಅದು ಮಾಡಿದ್ದಾರೆ. ಈಗ ವೆರಿಫಿಕೇಷನ್ ಆದರೆ ಸ್ಟಾರ್ಟ್ ಇದೆ. ಈ ಬಾರಿ ನಿಮಗೆ 3 ಪರೀಕ್ಷೆ ಇರೋದ್ರಿಂದ, ಅಂದರೆ 2 ಸಪ್ಲಿಮೆಂಟ್ ಇರೋದ್ರಿಂದ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಕೊಡೋಕ್ಕಾದರೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಈಗ ಸೆಕೆಂಡ್ PUC ಕೂಡ ಬೇಗನೂ ರಿಲೀಸ್ ಮಾಡಿದರು. ಅವ್ರದ್ದು ಕೂಡ ಸಪ್ಲಿಮೆಂಟ್ ಎಕ್ಸಾಮ್ ಇರೋದ್ರಿಂದ ಬೇಗ ರಿಸಲ್ಟನ್ನು ರಿಲೀಸ್ ಮಾಡಿದರು. ಅದೇ ರೀತಿ ನಿಮಗೂ ಕೂಡ ಬೇಗ ರಿಸಲ್ಟ್ನ ರಿಲೀಸ್ ಮಾಡ್ತಾರೆ. ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ನಾಳೆ ಅಂತ ಆದರೆ ಹೇಳ್ತಾ ಇದ್ದಾರೆ. ಸೊ ನಾಳೆ ಯಾವುದೇ ರೀತಿ ರಿಸಲ್ಟ್ ಆದರೆ ಬರೋದಿಲ್ಲ, ಯಾಕಂದರೆ ಇನ್ನೂ ಕ್ರಾಸ್ ವೆರಿಫಿಕೇಷನ್ ಆದರೆ ಮುಗಿದಿಲ್ಲ. ಕ್ರಾಸ್ ವೆರಿಫಿಕೇಷನ್ ಮುಗಿದ ಮೇಲೆ ಆಮೇಲೆ ಅದರ ಹಿಂದಿನ ದಿನ, ಅಂದರೆ ನಾಳೆ ರಿಸಲ್ಟ್ ಬರುತ್ತೆ ಅಂತ ಇಟ್ಕೊಳ್ಳಿ, ಅದರ ಹಿಂದಿನ ನಿಮಗೆ ನೋಟಿಸಲ್ಲಿ ಬಿಡುಗಡೆ ಮಾಡ್ತಾರೆ ಮತ್ತು ಟ್ವೀಟ್ ಕೂಡ ಮಾಡ್ತಾರೆ. ಸೊ ನೀವು ಟ್ವೀಟ್ ಕೂಡ ಚೆಕ್ ಮಾಡ್ಬೋದು. ನೀವು ಟ್ವಿಟರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ಕೂಡ ನೀವು ಅಧಿಕೃತ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರ್ಬೋದು. ಸೊ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಕೊಡ್ತೀನಿ ನೋಡಿ. ಈ ಏಪ್ರಿಲ್ ತಿಂಗಳು ಖಂಡಿತ ನಮ್ಮ ರಿಸಲ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಈ ಕ್ರಾಸ್ ವೆರಿಫಿಕೇಷನ್ ಆಗಿರ್ಬೋದು. ಸೊ ಯಾವುದೇ ರೀತಿ ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಆದರೆ ಖಂಡಿತ ಬರೋದಿಲ್ಲ, ಬಂದರೆ ಮೇ ಬರ್ತದೆ. ಸೊ ಎಕ್ಸ್ಪೆಕ್ಟೆಡ್ ಫಿಕ್ಸ್ ಡೇಟ್ ಬಂದ್ಬಿಟ್ಟು ಮೇ 5ಕ್ಕೆ. ಸೊ ಬಂದ ರಿಸಲ್ಟ್ ಮೇ 5ಕ್ಕೆ ಬರುತ್ತೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ ಆದರೆ ತಿಳಿಸಿದ್ದಾರೆ. ಸೊ ನಾನು ಕಾಂಟ್ಯಾಕ್ಟ್ ಮಾಡಿ ಆದರೆ ಕೇಳಿದ್ದೇನೆ. ಸೊ ಮೇ 5ಕ್ಕೆ ನಾವು ರಿಸಲ್ಟ್ ಕೊಡೋಕೆ ಅಂತ ನಿರ್ಧಾರ ಮಾಡಿದ್ದೇವೆ ಅಂತ ಅದು ಹೇಳಿದ್ದಾರೆ. ಸೊ ನೋಡೋಣ, ಫಿಕ್ಸು ಮೇ 5ಕ್ಕೆ ಬರ್ತದೆ. ಅಲ್ಲಿವರೆಗೆ ವೇಟ್ ಮಾಡಿ. ಏಪ್ರಿಲಕ್ಕೆ ಯಾವುದೇ ರಿಸಲ್ಟ್ ಬರೋದಿಲ್ಲ, ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್ ನಿಮ್ಮ ರಿಸಲ್ಟ್ಗೆ. ನಿಮಗೆ ರಿಸಲ್ಟ್ ಎಷ್ಟು ಆಗುವಂಥ ತಪ್ಪದೆ ಕಮೆಂಟ್ ಮಾಡಿ, ಮತ್ತು ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ವೇಟ್ ಮಾಡ್ತಾರೆ. ಈಗಲೇ ನಾನು ನಿಮ್ಮ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡುವಂಥ ವಿಡಿಯೋ ಮಾಡ್ತೀನಿ, ಅದು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು.